ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಒಂದು ವಿಚಾರ ನೀವಾಗಲೇ ಮೆನ್ಷನ್ ಮಾಡಿದ್ರಿ, ಬ್ರ್ಯಾಂಡ್ ಅನ್ನುವಂಥದ್ದು. ಈಗ ವಿಜಯಲಕ್ಷ್ಮಿ ಅವರ ಬಳಿ ಏನೇನಿದೆ, ಯಾವ್ಯಾವ ತರ ಬಟ್ಟೆ ಇದೆ, ಸೇಮ್ ಬ್ರ್ಯಾಂಡ್, ಸೇಮ್ ಕಲರ್, ಅವ್ರು ಏನ್ ಕಾರ್ ಇತ್ತೀಚೆಗೆ ಪರ್ಚೇಸ್ ಮಾಡಿದ್ರು ಅಂದ್ರೆ ಅವರ ವಿಜಯಲಕ್ಷ್ಮಿ ಅವರ ಹುಟ್ಟು ಹಬ್ಬಕ್ಕೆ ದರ್ಶನ್ ಸರ್ ಒಂದು ಗಿಫ್ಟ್ ಕೊಟ್ಟಿದ್ರು ಕಾರು. ಅದೇ ರೀತಿ ಕಾರು, ಅದೇ ಬ್ರ್ಯಾಂಡ್ ಕಾರು ನನಗೆ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ರಂತೆ ಪವಿತ್ರ ಅವರು. ಸೊ ಆ ಒಂದು ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೊಲಾಜ್ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಬೇರೆ ವರ್ಗದ ನೆಟ್ಟಿಗರೆಲ್ಲ ಕೊಲಾಜ್ ಮಾಡಿ ಹೇಳ್ತಿರೋವಂಥದ್ದು. ಅಂದ್ರೆ ವಿಜಯಲಕ್ಷ್ಮಿ ಬಳಿ ಏನೇನಿತ್ತು ಅದು ನಾನು ದಕ್ಕಿಸ್ಕೋಬೇಕು ಅನ್ನುವಂಥದ್ದು ಪವಿತ್ರ ಗೌಡ ಅವರ ಒಂದು ಆಸೆ ಆಗಿತ್ತು ಅನ್ನೋ ಥರ. ಅದು ಪಾಸಿಬಲ್ ಇದೆಯಾ? ಏನು ಹೇಳ್ತಾರೆ ಅಂದರೆ, ಈ ನವಿಲ್ ನೋಡಿ ಕೆಂಬುತ ತುಂಬ ಪ್ರಯತ್ನಗಳು ಮಾಡುತ್ತೆ ನವಿಲ್ ಥರ ಕಾಣಿಸ್ಕೋಬೇಕು ಅಂತ. ಯಾವತ್ತೂ ಅವ್ರದ್ದು ಒರಿಜಿನಲ್ ಚೇರ್ ಇದೆಲ್ಲ, ಅದು ಯಾವುದೇ ಕಾರಣಕ್ಕೂ ಎಷ್ಟೇ ಇನ್ನೂ ತ್ಯಾಗ ಮಾಡಲಿ ದರ್ಶನ್ ಅವರು, ಅದು ಸಾಧ್ಯನೇ ಇಲ್ಲ. ವಿಜಯಲಕ್ಷ್ಮಿನೇ. ವಿಜಯಲಕ್ಷ್ಮಿಯವರು ದರ್ಶನ್ ಅವರು ಝೀರೋ ಆದಾಗಿಂದ ಕೂಡ ಜೊತೆಲಿರುವಂಥವ್ರು. ಏನಂದರೆ ದರ್ಶನ್ ಅವ್ರಿಗೆ ಅವ್ರ ಮೇಲೂ ಪ್ರೀತಿ ಇದೆ, ಇಲ್ಲ ಅಂತ ಹೇಳಲ್ಲ. ಈ ಥರದ್ದು ಇರುತ್ತೆ, ಸೈಡು ಡಿಶ್ಗಳು ಇದಂಗೆ ಮಾಡಿಸುತ್ತೆ. ಯಾರಾದರೂ ಆಗಲಿ ಏನು ಮಾಡೋಕ್ಕಾಗಲ್ಲ, ಅದು ಗಾದೆನೇ ಇದೆ. ಏನು ಮುತ್ತಿನಂತ ಹೆಂಡ್ತಿದ್ರೆ ಕೋತಿ ಅಂತ ಒಂದಿರಬೇಕು ಸೈಡಲ್ಲಿ ಅಂತ, ಅದು ಏನೂ ಮಾಡೋಕ್ಕಾಗಲ್ಲ. ಬಟ್ ಅದು ದರ್ಶನ್ ಚಾಯ್ಸು. ಅವರು ಹುಡುಗಿನ ಇಷ್ಟಪಟ್ಟು ನಿಜವಾಗ್ಲೂ ಪ್ರೀತಿ ಆಗಿದ್ದರೆ ಅದು ಓಕೆ. ಪ್ರೀತಿ ಅಲ್ಲದೆ ಬರೀ ನಾನು ಸೆಟಲ್ ಆಗಬೇಕು ಅಂತ ಅವ್ರು ಬಂದಿರೋದು, ಬ್ಯೂಟಿಗೋಸ್ಕರ ಇವ್ರು ಬಂದಿರೋದು ಆದರೆ ಆಟೋಮೆಟಿಕಲಿ ಹಾಗೆ ಆಗುತ್ತೆ. ಬಟ್ ಇಲ್ಲಿ ಕೊನೆಗೆ ನೋವು ಅನುಭವಿಸಿದ್ದು ವಿಜಯಲಕ್ಷ್ಮಿ ಅವರು ಅಂತ ಅನ್ನಿಸ್ತು. ಈ ಟ್ರಯಾಂಗಲ್ ಇದರಲ್ಲಿ ಇನ್ನೂ ಈಜಾಡ್ತಾ ಇದ್ದಾರೆ, ಇನ್ನೂ ನೋವು ಅನುಭವಿಸ್ತಾನೆ ಇದ್ದಾರೆ. ಪಾಪ ಅವ್ರು ಏನು ತಪ್ಪು ಮಾಡಿದ್ದಾರೆ? ಅವರೆಲ್ಲ ತಪ್ಪು ಮಾಡಿರೋರು ಇವ್ರು ಅನುಭವಿಸ್ಲಿ, ಅದು ಬೇರೆ. ಆ ಹುಡುಗಿ ಪಾಪ ಏನು ಮಾಡಿಲ್ಲ. ಸೊ ಅದೊಂದು ಫೀಲ್ ಆಯಿತು. ಇನ್ನು ಪವಿತ್ರ ಗೌಡ ಬಗ್ಗೆ ಹೇಳಬೇಕು ಅಂದರೆ ಅದು ಪಶ್ಚಾತ್ತಾಪ ಇರಬೇಕಿತ್ತು. ಒಂದು ಪಾಯಿಂಟ್ ಕೂಡ ಇಲ್ಲ ಹುಡುಗಿಗೆ ಅದು. ಬಟ್ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅನಿಸುತ್ತೆ. ಒಂದು ವಿಚಾರ ನೀವಾಗಲೇ ಮೆನ್ಷನ್ ಮಾಡಿದ್ರಿ, ಬ್ರ್ಯಾಂಡ್ ಅನ್ನುವಂಥದ್ದು. ಈಗ ವಿಜಯಲಕ್ಷ್ಮಿ ಅವರ ಬಳಿ ಏನೇನಿದೆ, ಯಾವ್ಯಾವ ತರ ಬಟ್ಟೆ ಇದೆ, ಸೇಮ್ ಬ್ರ್ಯಾಂಡ್, ಸೇಮ್ ಕಲರ್, ಅವ್ರು ಏನ್ ಕಾರ್ ಇತ್ತೀಚೆಗೆ ಪರ್ಚೇಸ್ ಮಾಡಿದ್ರು ಅಂದ್ರೆ ಅವರ ವಿಜಯಲಕ್ಷ್ಮಿ ಅವರ ಹುಟ್ಟು ಹಬ್ಬಕ್ಕೆ ದರ್ಶನ್ ಸರ್ ಒಂದು ಗಿಫ್ಟ್ ಕೊಟ್ಟಿದ್ರು ಕಾರು. ಅದೇ ರೀತಿ ಕಾರು, ಅದೇ ಬ್ರ್ಯಾಂಡ್ ಕಾರು ನನಗೆ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ರಂತೆ ಪವಿತ್ರ ಅವರು. ಸೊ ಆ ಒಂದು ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೊಲಾಜ್ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಬೇರೆ ವರ್ಗದ ನೆಟ್ಟಿಗರೆಲ್ಲ ಕೊಲಾಜ್ ಮಾಡಿ ಹೇಳ್ತಿರೋವಂಥದ್ದು. ಅಂದ್ರೆ ವಿಜಯಲಕ್ಷ್ಮಿ ಬಳಿ ಏನೇನಿತ್ತು ಅದು ನಾನು ದಕ್ಕಿಸ್ಕೋಬೇಕು ಅನ್ನುವಂಥದ್ದು ಪವಿತ್ರ ಗೌಡ ಅವರ ಒಂದು ಆಸೆ ಆಗಿತ್ತು ಅನ್ನೋ ಥರ. ಅದು ಪಾಸಿಬಲ್ ಇದೆಯಾ? ಏನು ಹೇಳ್ತಾರೆ ಅಂದರೆ, ಈ ನವಿಲ್ ನೋಡಿ ಕೆಂಬುತ ತುಂಬ ಪ್ರಯತ್ನಗಳು ಮಾಡುತ್ತೆ ನವಿಲ್ ಥರ ಕಾಣಿಸ್ಕೋಬೇಕು ಅಂತ. ಯಾವತ್ತೂ ಅವ್ರದ್ದು ಒರಿಜಿನಲ್ ಚೇರ್ ಇದೆಲ್ಲ, ಅದು ಯಾವುದೇ ಕಾರಣಕ್ಕೂ ಎಷ್ಟೇ ಇನ್ನೂ ತ್ಯಾಗ ಮಾಡಲಿ ದರ್ಶನ್ ಅವರು, ಅದು ಸಾಧ್ಯನೇ ಇಲ್ಲ. ವಿಜಯಲಕ್ಷ್ಮಿನೇ. ವಿಜಯಲಕ್ಷ್ಮಿಯವರು ದರ್ಶನ್ ಅವರು ಝೀರೋ ಆದಾಗಿಂದ ಕೂಡ ಜೊತೆಲಿರುವಂಥವ್ರು. ಏನಂದರೆ ದರ್ಶನ್ ಅವ್ರಿಗೆ ಅವ್ರ ಮೇಲೂ ಪ್ರೀತಿ ಇದೆ, ಇಲ್ಲ ಅಂತ ಹೇಳಲ್ಲ. ಈ ಥರದ್ದು ಇರುತ್ತೆ, ಸೈಡು ಡಿಶ್ಗಳು ಇದಂಗೆ ಮಾಡಿಸುತ್ತೆ. ಯಾರಾದರೂ ಆಗಲಿ ಏನು ಮಾಡೋಕ್ಕಾಗಲ್ಲ, ಅದು ಗಾದೆನೇ ಇದೆ. ಏನು ಮುತ್ತಿನಂತ ಹೆಂಡ್ತಿದ್ರೆ ಕೋತಿ ಅಂತ ಒಂದಿರಬೇಕು ಸೈಡಲ್ಲಿ ಅಂತ, ಅದು ಏನೂ ಮಾಡೋಕ್ಕಾಗಲ್ಲ. ಬಟ್ ಅದು ದರ್ಶನ್ ಚಾಯ್ಸು. ಅವರು ಹುಡುಗಿನ ಇಷ್ಟಪಟ್ಟು ನಿಜವಾಗ್ಲೂ ಪ್ರೀತಿ ಆಗಿದ್ದರೆ ಅದು ಓಕೆ. ಪ್ರೀತಿ ಅಲ್ಲದೆ ಬರೀ ನಾನು ಸೆಟಲ್ ಆಗಬೇಕು ಅಂತ ಅವ್ರು ಬಂದಿರೋದು, ಬ್ಯೂಟಿಗೋಸ್ಕರ ಇವ್ರು ಬಂದಿರೋದು ಆದರೆ ಆಟೋಮೆಟಿಕಲಿ ಹಾಗೆ ಆಗುತ್ತೆ. ಬಟ್ ಇಲ್ಲಿ ಕೊನೆಗೆ ನೋವು ಅನುಭವಿಸಿದ್ದು ವಿಜಯಲಕ್ಷ್ಮಿ ಅವರು ಅಂತ ಅನ್ನಿಸ್ತು. ಈ ಟ್ರಯಾಂಗಲ್ ಇದರಲ್ಲಿ ಇನ್ನೂ ಈಜಾಡ್ತಾ ಇದ್ದಾರೆ, ಇನ್ನೂ ನೋವು ಅನುಭವಿಸ್ತಾನೆ ಇದ್ದಾರೆ. ಪಾಪ ಅವ್ರು ಏನು ತಪ್ಪು ಮಾಡಿದ್ದಾರೆ? ಅವರೆಲ್ಲ ತಪ್ಪು ಮಾಡಿರೋರು ಇವ್ರು ಅನುಭವಿಸ್ಲಿ, ಅದು ಬೇರೆ. ಆ ಹುಡುಗಿ ಪಾಪ ಏನು ಮಾಡಿಲ್ಲ. ಸೊ ಅದೊಂದು ಫೀಲ್ ಆಯಿತು. ಇನ್ನು ಪವಿತ್ರ ಗೌಡ ಬಗ್ಗೆ ಹೇಳಬೇಕು ಅಂದರೆ ಅದು ಪಶ್ಚಾತ್ತಾಪ ಇರಬೇಕಿತ್ತು. ಒಂದು ಪಾಯಿಂಟ್ ಕೂಡ ಇಲ್ಲ ಹುಡುಗಿಗೆ ಅದು. ಬಟ್ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅನಿಸುತ್ತೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.